ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಾವು ಯಾವುದಾದ್ರೂ ಕೆಲಸನ ಒಳ್ಳೆ ಮನಸ್ಸಿಂದ ಮಾಡ್ರೆ ನಮ್ಗೆ ಒಳ್ಳೇದೇ ಆಗ್ತಂದೇಳಿ ಶೂರ್ ಹೇಳ್ತಿರ್ತಾರಲ್ಲ. ಮತ್ತೆ ಮೊನ್ನೆ ತಾನೇ ಹೊರಗೋದವರು ವಾಪಸ್ ಬಂದ್ರಿ. ಹಾಗೊಂದು ವೇಳೆ ಮುಂದಿಟ್ಟು ಹೆಜ್ಜೆನ ಹಿಂದಿಡ್ಲೇಬೇಕಾದ ಪ್ರಮೇಯ ಬಂತು ಅಂದರೆ ಅದು ಎರಡೇ ಕಾರಣಕ್ಕೆ. ಒಂದು, ನಾನು ಮೊಬೈಲ್ ಫೋನನ್ನು ಮನೇಲಿ ಬಿಟ್ಟು ಹೋಗಿರ್ಬೋದು, ಇಲ್ಲ 4-5 ನಾಯಿ ನನ್ನನ್ನು ಬೆರೆಸ್ಕೊಂಡು ಬರ್ತಾ ಇರ್ತಾರೆ. ಸೊ ಯು ಡೋಂಟ್ ಡಿಸ್ಟರ್ಬ್ ಮೀ. ನಾನೀಗ ಬ್ಯಾಂಕಿಗೆ ಹೋಗ್ತಿದ್ದೆ, ಬಿಸ್ನೆಸ್ ಅಪ್ರೂವಲ್ ತಗೊಂಬಿ. ಎಕ್ಸ್ಕ್ಯೂಸ್ ಮಿ, ಫೋನ್ ಬಂದೆ. ಓಹ್, ಬ್ಯಾಂಕಿಂದನೇ ಫೋನ್ ಮಾಡ್ತಿದ್ರು. ಹಲೋ ಸರ್, ಹಾಂ ಅದೇ ಅಪ್ರೂವಲ್ ತಗೊಂಡು ಬರ್ತಾ ಇದ್ದೆ. ಒಪ್ಪದು ಬೇಡ್ದ ಎಂತಕ್ಕೆ? ಎಂತ ರಿಜೆಕ್ಟ್ ಆಯ್ತಾ? ಹಲೋ, ಕಟ್ಟ ಮಾಡಿ. ಅದಕ್ಕೆ ಹೇಳಿದ್ದು ಧನುರ್ಮಾಸದ ಟೈಮಲ್ಲಿ ಯಾವ ಒಳ್ಳೆ ಕೆಲ್ಸಕ್ಕೂ ಕೈ ಹಾಕಬಾರ್ದು, ಕೈಗೆ ಹತ್ತಲ್ಲ ಅಂತ. ಈಗ ಹೆಜ್ಜೆ ಎಲ್ಲ ಮಾಡೋ ಕೆಲಸನ ಹಿಂದಿಡ ಆಗಾಯ್ತು. ಅಯ್ಯೋ ಅಯ್ಯೋ ಅಯ್ಯೋ, ಎಂತ ಕೆಲಸ ಮಾಡ್ಕೊಂಡ್ ಬಂದಿದ್ಯೆ? ಬೇಕು ಅಂತ ಮಾಡ್ಲಿಲ್ಲ. ಮಾಡ್ಕೊಂಡು ಬಂದ್ಮೇಲೆ ಬೇಕು ಅಂತ ಮಾಡಿದ್ಯೋ ಬೇಡ ಅಂತ ಮಾಡಿದ್ಯೋ ಅಂತ ಯಾರೇ ಕೇಳ್ತಾರೆ? ಅಯ್ಯೋ ದೇವ್ರೆ ದೇವ್ರೆ, ನಾನು ಏನಪ್ಪ ಮಾಡ್ಲಿ ಈಗ? ಅಮ್ಮ, ಯಾಕೆ ಸ್ಟೋರ್ ಆಗಿ ಆಡ್ತಿದ್ಯಾ? ಇದೆಲ್ಲ ಒಂದ್ ಮ್ಯಾಟ್ರಾ? ಅಕ್ಕ, ಫೇಲಿಯರ್ ಇಸ್ ದ ಸ್ಟೆಪ್ಪಿಂಗ್ ಸ್ಟೋನ್ ಫಾರ್ ಸಕ್ಸಸ್ ಅಂತಾರೆ. ನೀನು ಹಾಗೆ ಇನ್ನೊಂದು 4-5 ಸಬ್ಜೆಕ್ಟ್ ಅಲ್ಲಿ ಫೇಲ್ ಆಗು. ಪ್ರತಿ ಫೇಲಿಯರ್ನ ಸ್ಟೆಪ್ ಆಗಿ ಮಾಡ್ಕೋ, ಆಗ ಬೇಗ ಮೇಲ್ ಬರ್ಬೋದು. ನಾನು ಈಗಾಗಲೇ ಯೂನಿಟ್ ಟೆಸ್ಟ್ ಅಲ್ಲಿ ಫೇಲ್ ಆಗಿದ್ದೀನಿ ಅಂತ ಕೂತಿದ್ರೆ ಇನ್ನ 4-5 ಸಬ್ಜೆಕ್ಟ್ ಅಲ್ಲಿ ಫೇಲ್ ಆಗ್ಬೇಕಂತೆ. ಸುಮ್ಮನಿರೋ. ಅಯ್ಯೋ, ನಾನು ಹೇಳೋದೇ ನಿನಗೆ ಅರ್ಥ ಆಗ್ತಿಲ್ಲ ಅಪ್ಪ. ಅಮ್ಮ, ತಾತ ನಂಗೆ 50 ರೂಪೀಸ್ ದುಡ್ಡು ಕೊಟ್ಟಿದ್ರಲ್ಲ, ಎಲ್ಲದು? ಏಯ್, ಅಕ್ಕ ಅಳ್ತಿದ್ದಾಳೆ, ಕಣ್ಣೀರು ಒರೆಸು ಅಂದ್ರೆ ದುಡ್ಡು ಕೇಳ್ತೇನೋ? ದುಡ್ಡು? ಓಕೆ, ನೇರವಾಗಿ ವಿಷಯಕ್ಕೆ ಬರ್ತೀನಿ. ಅಕ್ಕ, 50 ರೂಪಾಯಿ ನೋಟ್ನ ಮುದ್ರಿದ್ರೆ ಅದ್ರ ವ್ಯಾಲ್ಯೂ ಕಡಿಮೆ ಆಗುತ್ತಾ? ಇಲ್ಲ. ಅದನ್ನ ತಗೊಂಡು ಕೆಳಗೆ ಬಿಸಾಕಿದ್ರೆ ಅದ್ರ ವ್ಯಾಲ್ಯೂ ಕಡಿಮೆ ಆಗುತ್ತಾ? ಇಲ್ಲ. ಹಾಕೊಂಡು ಚಕ 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 ಅಂತ ತುಳಿದ್ರೆ ಅದ್ರ ವ್ಯಾಲ್ಯೂ ಕಡಿಮೆ ಆಗುತ್ತಾ? ಇಲ್ಲ ಕಣ, ಅಷ್ಟೇ ಲೈಫು. ನಮ್ಮಂತ ಸ್ಟೂಡೆಂಟ್ಸ್ ಫೇಲ್ ಆದ್ರೂ ವ್ಯಾಲ್ಯೂ ಕಡಿಮೆ ಆಗಲ್ಲ. ಎಕ್ಸಾಂಪಲ್ ನನ್ನನ್ನೇ ತಗೋ, ನಾನು ಎಷ್ಟು ಸಲ ಫೇಲ್ ಆಗಿದ್ದೀನಿ, ಆದ್ರೂ ನನ್ನ ವ್ಯಾಲ್ಯೂ ಕಡಿಮೆ ಆಗಿದ್ಯಾ? ವ್ಯಾಲ್ಯೂ ವ್ಯಾಲ್ಯೂ ಅಲ್ಲಿ ಬಾಗಿಲು ಸುದ್ದಿ ಕೋರಿಟ್ಟಿದ್ದೀನಿ, ತಗೊಂಡ್ಬನ್ರಿ. ವ್ಯಾಲ್ಯೂ ಅಂತ ಪ್ರಣಿ, ನೀನ್ ಹೀಗೆ ಅಳ್ತಾ ಕೂತ್ಕೊಂಡ್ರೆ 29, 92 ಆಗಲ್ಲ ಕಣೆ. ಕರೆದಾಗಿರಿ ಬಂದ್ರಾ? ನೋಡಿ ನಿಮ್ಮ ಮಗಳನ್ನ ನೋಡ್ತಾ ಇದ್ದೀನಿ. ಪ್ರಣಿ, ಯಾಕಮ್ಮ ಅಳ್ತಾ ಇದ್ಯಾ? ಅಂತ ಅಪ್ಪಂಗ್ ಮಗಳ ಹುಟ್ಟಿದ್ಮೇಲೆ ಅಳ್ದೆ ಇನ್ನೇನ್ರಿ ಮಾಡ್ತಾಳೆ? ಅವಳ ಕಣ್ಣೀರಿಗೆ ನೀವೇ ಕಾರಣ. ನಾನೇನ್ ಮಾಡಿದೆ ಪ್ರಣಿ? ಅಪ್ಪ, ನಾನು ಯೂನಿಟ್ ಟೆಸ್ಟ್ ಅಲ್ಲಿ ಫೇಲ್ ಆಗಿದ್ದೀನಿ. ಪ್ರಣಿ, ನೀನ್ ಫೇಲ್ ಆಗಿಲ್ಲ, ನೀನು ರ್ಯಾಂಕ್ ತೆಗಿಯೋ ಸ್ಟೂಡೆಂಟೇ. ಆದ್ರೆ ನೀನ್ ಫೇಲ್ ಆಗಕ್ ಕಾರಣ ನಿಮ್ಮಪ್ಪ. ಏನ್ ಮಾತಾಡ್ತಾ ಇದೆಯಾ ಗಿರಿ ನೀನು? ಅವಳು ಫೇಲ್ ಆಗೋದಕ್ಕೆ ನಾನ್ ಕಾರಣನಾ? ದಿನ ಬೆಳಗ್ಗೆ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೀನಿ ನನ್ನ ಮಗಳು ರ್ಯಾಂಕ್ ಬರಲಿ ಅಂತ. ಪ್ರಾರ್ಥನೆ ಮಾಡ್ಕೊಂಡ್ರೆ ಏನ್ರಿ ಪ್ರಯೋಜನ? ಮಕ್ಕಳಿಗೆಲ್ಲ ಒಳ್ಳೇದಾಗತ್ತೆ, ವ್ರತ ಮಾಡಬೇಕು, ಬೆಳಗ್ಗೆ ಬೇಗ ಎದ್ದು ತಣ್ಣೀರ್ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗ್ಬರೋಣ ಅಂದ್ರೆ, ದೇವಸ್ಥಾನಕ್ಕ ನಾನ್ ಬರಲ್ಲಪ್ಪ, ಅಯ್ಯೋ ಚಳಿ, ನಾನಂತೂ ತಣ್ಣೀರಲ್ಲಿ ಸ್ನಾನ ಮಾಡಲ್ಲ, ದೇವ್ರು ಒಳ್ಳೇದ್ ಮಾಡೋದು ಪೂಜೆ ಮಾಡಿದ್ರೆ ಮಾತ್ರನಾ, ವ್ರತ ಮಾಡಿದ್ರೆ ಮಾತ್ರನಾ ಅಂತ ಕೇಳಿದ್ರಿ ತಾನೆ? ಅದಕ್ಕೆ ಆ ಭಗವಂತ ಕೋಪ ಮಾಡಿಕೊಂಡು ನನ್ನ ಮಗಳು ಫೇಲ್ ಆಗೋ ಹಾಗೆ ಮಾಡಿದ್ದಾನೆ. ಅಪ್ಪ, ನಾನು ಎಲ್ಲಾನು ಓದಿದೆ, ಆದ್ರೆ ಬರೇ ಕೂತಿದ ತಕ್ಷಣ ನನಗೇನು ನೆನಪೇ ಆಗ್ತಿರ್ಲಿಲ್ಲ. ಕೇಳಿಸ್ಕೊಂಡ್ರ? ಎಲ್ಲ ಓದಿದ್ರು ಬರೆಯಕ್ಕಾಗ್ಲಿಲ್ಲ ಅಂದ್ರೆ ಏನ್ರಿ ಅರ್ಥ? ಆ ದೇವ್ರೆ ನಿಮಗ್ ಬುದ್ಧಿ ಕಲ್ಸೋದಕ್ಕೆ ಅಂತ ಹೀಗ್ ಮಾಡಿದಾನೆ. ಈಗ್ಲಾದ್ರೂ ತಿದ್ಕೊಂಡು ನನ್ನ ಜೊತೆ ವ್ರತ ಮಾಡ್ರಿ. ಇಲ್ಲ ಅಂದ್ರೆ ಯೂನಿಟ್ ಟೆಸ್ಟ್ ಅಲ್ಲಿ ಫೇಲ್ ಆಗಿರೋ ಇವಳು ಪಬ್ಲಿಕ್ ಎಕ್ಸಾಮ್ ಅಲ್ಲಿ. ಏ ಗಿರಿ, ಯಾಕೆ ಭಯ ಆಗ್ತೀಯಾ? ಪ್ರಣಿ ಎಕ್ಸಾಮ್ ಅಂದ ತಕ್ಷಣ ಪ್ಯಾನಿಕ್ ಆಗೋದು ನಿನಗೆ ಗೊತ್ತಿಲ್ವಾ? ಅದಕ್ಕೆ ಓದಿದ್ರು ಮರ್ತಿದ್ದಾಳೆ, ಅವಳಿಗೆ ಅವಳ ಮೇಲೆ ಕಾನ್ಫಿಡೆನ್ಸ್ ಇರಲ್ಲ. ನೋಡು, ನಾವು ಅವಳಿಗೆ ಆತ್ಮವಿಶ್ವಾಸ ತುಂಬಬೇಕು, ಆಗ ಧೈರ್ಯಶಾಲಿ ಆಗ್ತಾಳೆ, ಮುಂದಿನ ಎಕ್ಸಾಮ್ ಅಲ್ಲಿ ರ್ಯಾಂಕ್ ಬರ್ತಾಳೆ. ಇದೆಲ್ಲ ಹೇಳೋದ್ರ ಬದಲು ನನ್ನ ಜೊತೆ ವ್ರತ ಮಾಡ್ರಿ. ಪ್ರಣಿ ಖಂಡಿತ ಮೊದ್ಲಿನ ತರ ಆಗ್ತಾಳೆ. ಇಲ್ಲ ಅಂದ್ರೆ ಈ ಮನೇಲಿ ಏನೇ ಅನಾಹುತ ಆದ್ರೂ ಅದಕ್ಕೆಲ್ಲ ನೀವೇ ಕಾರಣ ಆಗಿರ್ತೀರಾ, ಹೇಳಿದ್ದೀನಿ.
ಯಾಕೆ ಹಿಂಗೆ ಅಸಂಬದ್ಧವಾಗಿ ಮಾತಾಡ್ತಾ ಇದೀಯ ನೀನು? ಅವಳು ಕಷ್ಟಪಟ್ಟು ಓದಿದ್ರೆ ಅದಕ್ಕೆ ಪ್ರತಿಫಲ ಇದ್ದೇ ಇರುತ್ತೆ. ಆ ಪ್ರತಿಫಲ ಕೊಡೋದು ಭಗವಂತ. ನೋಡಮ್ಮ ಪ್ರಣಿ, ಪ್ರಯತ್ನಕ್ಕೆ ಫಲ ಇದೆ, ಶ್ರಮಕ್ಕೆ ಗೆಲುವಿದೆ. ಇದನ್ನ ನಂಬು, ಒಳ್ಳೇದಾಗುತ್ತೆ. ವ್ರತ ರೀ ನನ್ನ ಮಾತು ಕೇಳಿ. ಅಯ್ಯೋ ದೇವ್ರೆ, ಇವ್ರನ್ನ ವ್ರತ ಮಾಡೋದಕ್ಕೆ ಹೇಗಪ್ಪ ಒಪ್ಪಿಸ್ಲಿ ನಾನು ಭಗವಂತ. ಕಿರಿ, ಇವತ್ತೇ ಅಲ್ವಾ ನಾನು ಆಫೀಸಿಂದ ಬೇಗ ಬಂದಿರೋದು? ಬೆಳಗ್ಗೆ ಬೇಗ ಹೇಳ್ಬೇಡಿ, ಸಂಜೆ ಆಫೀಸಿಂದ ಬೇಗ ಮನೆಗೆ ಬಂದು ಫೋನ್ ನೋಡ್ತಾ ಕೂತ್ಕೊಳ್ಳಿ. ನಾನು ಒಬ್ಳೆ ಸಾಯ್ಬೇಕು, ಯಾರು ನನ್ನ ಮಾತು ಕೇಳಲ್ಲ. ಯಾಕಿರಿ ಮತ್ತೆ ಶುರು ಹಚ್ಕೋತಾ ಇದೆಯಾ? ಪಾಪ ಪ್ರಣಿ ಅವಳ ಪಾಡ್ಗಳು ಓದ್ತಾ ಇಲ್ವಾ? ಏನಮ್ಮ? ಹೋ ಅಪ್ಪ, ಮೊದ್ಲಿಗಿಂತ ಚೆನ್ನಾಗಿ ಓದ್ತೀನಿ. ಅವ್ರು ಔಟ್ ಆಫ್ ಸಿಲೆಬಸ್ ಕ್ವಶನ್ ಕೇಳಿದ್ರು ಒಂದು ಕ್ಷಣ ಯೋಚನೆ ಮಾಡದೆ ಹಂಗೆ ಆನ್ಸರ್ ಮಾಡೋ ಥರ ಪ್ರಿಪೇರ್ ಆಗ್ತೀನಿ. ನೋಡಿದ್ಯಾ, ಒಂದು ಸರಿ ಸೋತಾಗ್ಲೇ ಗೆಲ್ಲಲೇಬೇಕು ಅನ್ನೋ ಹಠ ದುಪ್ಪಟ್ಟಾಗೋದು. ಗೆದ್ದೇ ಗೆಲ್ತೀವಿ, ಒಂದು ದಿನ ಗೆಲ್ಲಲೇಬೇಕು ಒಳ್ಳೆತನ. ಇದೇ ನಮ್ಮ ಮಿಡ್ಲ್ ಕ್ಲಾಸ್ಗೆ ವೇದವಾಕ್ಯ. ಇದನ್ನೇ ಫಾಲೋ ಮಾಡು. ಅಪ್ಪ ಮಗಳು ಒಂದಾಗ್ಬಿಡ್ತೀರಾ? ನನ್ನ ಮನಸ್ಸಲ್ಲಿರೋ ನೋವು ನನಗೆ ಮಾತ್ರ ಗೊತ್ತು. ನೀನ್ ಯಾಕಮ್ಮ ನೊಂದ್ಕೋತೀಯ? ಯಾವಾಗ್ಲೂ ನೀನ್ ಮಾಡೋ ವ್ರತಕ್ಕೆ ಅಡ್ಡಿ ಮಾಡ್ತಾ ಇರ್ತಾನೆ ಇವನು, ಅಯೋಗ್ಯ ತಂದು. ಅಪ್ಪ, ನಾನು ಯಾವ ಸಂಪ್ರದಾಯಕ್ಕೂ ಯಾವ ವ್ರತಗಳಿಗೂ ವಿರೋಧ ವ್ಯಕ್ತಪಡಿಸಲ್ಲ. ಅದೆಲ್ಲ ಅವ್ರವ್ರ ನಂಬಿಕೆ, ಯಾರು ಬೇಕಾದ್ರೂ ಮಾಡಬಹುದು. ಆದರೆ ನನಗೆ ಮಾಡು ಅಂತ ಬಲವಂತ ಮಾಡಿಕೊಡ್ದು ಅಷ್ಟೇ ನಾನು ಹೇಳೋದು. ಅಲ್ಲ ಮಾವ, ನಾನು ವ್ರತ ಮಾಡ್ತಿರೋದು ಇಡೀ ಮನೆಗೆ ಒಳ್ಳೇದಾಗ್ಲಿ ಅಂತ ತಾನೆ. ಹೌದು, ನನ್ನ ಜೊತೆ ಇವ್ರಿಗೆ ವ್ರತ ಮಾಡೋದಕ್ಕೆ ಏನು ಅಂತ. ನಾನು ಅಷ್ಟೇ ಇಡೀ ಮನೆಗೆ ಒಳ್ಳೇದಾಗ್ಲಿ ಅಂತಾನೆ ಹೊರಗಡೆ ಹೋಗಿ ದುಡಿತಾ ಇರೋದು. ಅದೇ ನನ್ನ ವ್ರತ, ಅದೇ ನನ್ನ ಸಂಪ್ರದಾಯ. ಬಸವಣ್ಣವರೇ ಹೇಳಿಲ್ವಾ, ಕಾಯಕವೇ ಕೈಲಾಸ ಅಂತ. ನೀನು ಶಿವ ಶಿವ ಅಂತ ಬಾಯಲ್ಲಿ ಹೇಳಿ ಕೈಲಾಸ ನೋಡ್ತೀಯ, ಆದರೆ ನಾನು ಶಿವ ಮತ್ತೆ ಕೈಲಾಸ ಎರಡನ್ನೂ ನನ್ನ ಕೆಲಸದಲ್ಲೇ ನೋಡ್ತೀನಿ. ನಮ್ಮ ದಾರಿ ಬೇರೆ ಇರ್ಬೋದು, ಆದರೆ ನಾವು ಸೇರೋ ಗುರಿ ಒಂದೇ. ಅರ್ಥ ಮಾಡ್ಕೊ. ಅಮ್ಮ, ನನಗೆ ಯಾಕೋ ಅಪ್ಪ ಕರೆಕ್ಟಾಗಿ ಹೇಳ್ತಿದ್ದಾರೆ ಅಂತ ಅನಿಸ್ತಿದೆ. ಆದರೂ ಯಾವ್ದು ಕರೆಕ್ಟು ಅಂತ ಗೊತ್ತಾಗ್ತಾ ಇಲ್ಲ. ನನ್ನ ಪ್ರಕಾರ ನೀನು ಕರೆಕ್ಟಾಗಿ ಹೇಳ್ತಿದ್ಯಾ, ಅಪ್ಪನೂ ಕರೆಕ್ಟಾಗಿ ಹೇಳ್ತಾ ಇದ್ದಾರೆ. ನನಗೆ ಫುಲ್ ಕನ್ಫ್ಯೂಷನ್ ಆಗ್ತಿದೆ ಅಮ್ಮ. ನೀನು ಅದೇ ಕನ್ಫ್ಯೂಷನ್ ಅಲ್ಲೇ ಇರಮ್ಮ. ಕನ್ಫ್ಯೂಷನ್ ಈಸ್ ಹ್ಯಾಪಿನೆಸ್. ಏನೋ ಇನ್ನೊಂದ್ಸಲ ಮಕ್ಳಿಗೆ ಏನಾದ್ರೂ ತೊಂದರೆ ಆಗ್ಲಿ, ಆಗ ಮಾತಾಡ್ತೀನಿ ನಾನು. ಏನಾಯ್ತು? ಕೈ ತೊಳೆಯೋಕೆ ಅಂತ ಹೋಗಿದ್ದೆ, ಆಗ ಯಾರೋ ತಳ್ದಂಗಾಯ್ತು, ಬಿದ್ಬಿಟ್ಟೆ. ತಳ್ದಂಗಾಯ್ತಾ? ಅಯ್ಯೋ ಅಯ್ಯೋ ಅಯ್ಯೋ, ಕೇಳಿಸ್ಕೊಂಡ್ರೇನ್ರಿ? ಯಾರೋ ತಳ್ದಂಗಾಯ್ತಂತೆ. ಜನ ಕಂಡೋರ್ ಮಕ್ಳನ್ನ ಬಾವಿಗೆ ತಳ್ಳಿ ಆಳ ನೋಡ್ತಾರೆ, ಆದ್ರೆ ನೀವು ನಿಮ್ಮ ಮಕ್ಳನ್ನೇ ಬಾವಿಗೆ ತಳ್ಳಿ ಆಳ ನೋಡ್ತಿದ್ದೀರಲ್ರಿ. ಕಿರಿ, ಯಾರೋ ಹೇಗೆ ತಳ್ದಂಗಾಗುತ್ತೆ? ಬಾತ್ರೂಮಲ್ಲಿ ಇದ್ದಿದ್ದು ಇವನೊಬ್ನೇ ಅಲ್ವಾ? ಆ ಭಗವಂತ ಎಲ್ಲ ನೋಡ್ತಿರ್ತಾನೆ. ಅವನ ವಿರುದ್ಧವಾಗಿ ನೀವು ಮಾತಾಡಿದ್ರೆ ಅವ್ನು ಸುಮ್ಮನೆ ಬಿಡ್ತಾನ? ಅದಕ್ಕೆ ಸ್ಕಂದ ಬಿದ್ದಿದ್ದು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.